3 ಲಕ್ಷನ 2 ದಿನದಲ್ಲಿ ಖರ್ಚು ಮಾಡ್ತಾ ಇದ್ದಾಳೆ. ಇನ್ನು ಎತ್ತರಕ್ಕೆ ಬೆಳಿಬೇಕು, ದೊಡ್ಡ ದೊಡ್ಡ ಸಿನಿಮಾಗಳಲ್ಲೆಲ್ಲ ನೀವು ಹೋಗಿ ಜಾಯ್ನ್ ಆಗೋಯ್ತು ಮಾಡಬೇಕು ಸರ್ ನೀವು. ಅಲ್ಲಿ ನಿನ್ನೆ ವಿನ್ ಮಾಡಿಸುತ್ತೆ ಅದು. ಇಲ್ಲ ಯಾಕೆ ತಗೊಳ್ಳಿ ಅಂತ. ಟೋಟಲ್ ಆಗಿ 1,07,000. ಅದು ನಿನ್ಗೆ ಕೊಡಿಸ್ತಾರೆ, ಅದು ಬರ್ಡೇಗೆ ಗಿಫ್ಟ್. ಪ್ಯಾಡ್ ಏರ್ 1,20,000. ಇವಾಗ ನಾವು ತೊಗೊಂತಿರುವಂಥ 11 ಇಂಚ್ ಐಪ್ಯಾಡ್ ಏರಿಗೆ ದೇ ಆರ್ ಗಿವಿಂಗ್ ಸಿಟ್ರಾನ್. ಈಗ ಸಾಯ್ತಾ ನೋಡಿ. ಕಂಗ್ರ್ಯಾಚುಲೇಷನ್ಸ್ 2026. ಹೌದಾ ಮೇಡಮ್, ನಿಮ್ಮ ಹೆಸರು? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕಿರ್ಚ್ತಾನೆ ಇವನು. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಸೊ ಡಾರ್ಲಿಂಗ್ಸ್, ಇವಾಗ ಹೋಗಿ ಐಪ್ಯಾಡ್ ತಗೊಬರೋಣ. ಲೆಟ್ಸ್ ಗೋ. ಕಾಮನ್ ಯಾರಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆಲ್ಲ ನನ್ನ ಫ್ರೆಂಡು ಸಂಜನಾ ಐಫೋನ್ನ ತೊಗೊಬೇಕಿತ್ತಂತೆ. ಸಾರಿ, ಐಫೋನ್ ಅಲ್ಲ, ಐಪ್ಯಾಡ್ನ ತೊಗೋಬೇಕಿತ್ತಂತೆ. ಬನ್ನಿ, ಲೆಟ್ಸ್ ಗೋ ಆ್ಯಂಡ್ ಬ್ರಿಂಗ್ ದಟ್. ಏನು ಹೇಗೆ ಅಂತ ಕೇಳ್ಕೊಂಬರೋಣ. ಯಾವುದು ಅಂತ ನೋಡ್ಬೇಕಂತೆ ಫಸ್ಟು, ಯಾವುದನ್ನು ತೊಗೋಬೇಕು ಅಂತ ಅವಳಿಗೆ ಐಡಿಯಾ ಇಲ್ಲ ಅಂತ. ಆ್ಯಂಡ್ ನನಗೂ ಕೂಡ ಐಪ್ಯಾಡ್ ಮೇಲೆ ಅಷ್ಟೊಂದು ನಾಲೆಜ್ ಇಲ್ಲ, ಅಂದರೆ ಐಪ್ಯಾಡೆಲ್ಲ ನಾನು ಯೂಸ್ ಮಾಡಿಲ್ಲ, ಸೊ ನನಗೂ ಕೂಡ ಅಷ್ಟು ಗೊತ್ತಿಲ್ಲ. ಬನ್ನಿ, ವಿಲ್ ಗೋ. ಯಾವುದು ಟ್ರೆಂಡಿಂಗಲ್ಲಿದೆ, ಯಾವುದು ಬೆಸ್ಟ್ ಇದೆ, ಯಾವುದರಲ್ಲಿ ಬೆಸ್ಟ್ ಫೀಚರ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ನೋಡಿ ಡಾರ್ಲಿಂಗ್ಸ್, ಬಂದಿದ್ದಾರೆ ಅಮ್ಮವರು. ಹಾಯ್. ಏನೇ ಬ್ಯಾಗ್ ಹಾಕೊಂಡು ಸ್ಕೂಲ್ಗೆ ಹೋಗೋ ಥರ ಬರ್ತಾ ಇದೆ. ಸ್ಕೂಲ್ ಕಾಲೇಜ್ಗೆ ಹೋಗ್ತಾ ಇದೆ ನೀನು? ಇಲ್ಲ, ಆಕ್ಚುಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ಏನು ಸ್ವಲ್ಪ ಕೆಲಸ? ಏನದು? ಬಾ, ಇವಾಗ ಒಂದ್ ಕಡೆ ಕರ್ಕೊಂಡು ಹೋಗ್ತಿದ್ದೀನಿ, ನಡಿ. ನಂಗೆ ಗೊತ್ತು, ನಾನು ಆಲ್ರೆಡಿ ಹೇಳಿದ್ದೀನಿ ಐಪ್ಯಾಡ್ ತೊಗೊಬೇಕಂತ ಅವಳು, ಅದಕ್ಕೆ ಹೋಗ್ತಾ ಇದ್ದಾಳೆ ಅಂತ. ಯಾಕೆ ಅಕ್ಷಯ್, ಎಲ್ಲ ನೀನೇ ರಿವೀಲ್ ಮಾಡ್ಬಿಟ್ಟಾ? ನೀನು ರಿವೀಲ್ ಮಾಡ್ಬೇಕಿತ್ತ? ಇದೇನು ದೊಡ್ಡ ಸೀಕ್ರೆಟಾ? BMW ಕಾರಾ ರಿವೀಲ್ ಮಾಡೋಕ್ಕೆ? ಕಪ್ಪು ಕಾಣಿಸ್ತಿದ್ದೀನಲ್ಲ? ಕಪ್ಪು ಕಾಣಿಸ್ತಾ ಇದೆ ನೀನು? ಅನಿಸ್ತಾ ಇಲ್ಲ ನಿನ್ಗೆ? ಕಪ್ಪು ಕಾಣಿಸ್ತಾ ಇದ್ದೀನಿ. ಬಿಲ್ಡಪ್ ತಗೋತಾ ಇದೆಯಾ ಡಾರ್ಲಿಂಗ್ಸ್? ನೋಡಿದವರು ಅಯ್ಯೋ ಇವಳೇ ಕಪ್ಪು, ಅಷ್ಟು ಬೆಳಗವಳೆ ಅಂತ ಕಮೆಂಟ್ ಮಾಡಲಿ ಅಂತ. ಇಲ್ಲ, ಆಕ್ಚುಲಿ ನಾನು ಹೈದರಾಬಾದಲ್ಲಿ ಇದ್ದಿದ್ದು ಸ್ವಲ್ಪ ಕಪ್ಪಗಾಗಿದ್ದೀನಿ. ತುಂಬಾ ಸುಮ್ಮನೆ ಇಡಬೇಡ ನನಗೆ. ಗಗನ ಹೇಳಿಲ್ವಾ ಏನಂತ? ಡುಮ್ಮಿ ತರ ಕಾಣಿಸ್ತೀನಿ ಆಮೇಲೆ. ನೀನು ಡುಮ್ಮಿನೇ ಇರೋ, ಡುಮ್ಮಿ ಥರ ಕಾಣಿಸೋದೇನು ಬಂತು? ಓಕೆ ಬನ್ನಿ, ಎಲ್ಲೋಗೋಣ? ಸೊ ಇವಾಗ ಕ್ರೋಮಾ. ಲೆಟ್ಸ್ ಗೋ. ಹೋಗ್ಬಿಟ್ಟು ಅವ್ರದ್ದು ಏನೋ ನೋಡಿಬಿಟ್ಟು ಅವ್ರದನ್ನ ಕಳಿಸ್ಬಿಟ್ಟು ಬಂದ್ಬೇಡ, ಓಕೆನಾ? ಹಾಮ. ಫಾತಿಮಾ ರೀಲ್ಸ್ ಯಾಕೆ ಕಮ್ಮಿ ಆಗ್ತಾ ಇದೆ? ಕಮ್ಮಿ ಆಗ್ತಿದಲ್ಲ, ಮಾಡ್ತಾನೆ ಇಲ್ಲ ಫಾತಿಮಾ ರೀಲ್ಸ್ನ. ಅಕ್ಷತೆದು ಕೋಪಗೆ ಮಾಡಿಸ್ಬಿಟ್ಟಿದೆ ಫಾತಿಮಾಗೆ. ಅಯ್ಯಯ್ಯೋ, ಅದನ್ನು ಹೇಳು ಅಲ್ಲಿ ಆಡಿಯನ್ಸ್ಗೆ. ನಾವು ಫಾತಿಮಾ ಲವರ್ಸ್ ಇದೀವಿ, ಇಲ್ಲಿ ಕಾಯ್ತಾ ಇರ್ತೀವಿ. ಫಾತಿಮಾಗೆ ಜಾಸ್ತಿ ಲವರ್ಸ್ ಇದ್ದಾರಾ, ಅಕ್ಷತೆಗೆ ಜಾಸ್ತಿ ಲವರ್ಸ್ ಇದ್ದಾರಾ ಡಾರ್ಲಿಂಗ್ಸ್? ಬಟ್ ನನಗೆ ಫಾತಿಮಾ ಕ್ಯಾರೆಕ್ಟರ್ ಇಷ್ಟ. ನಿಮ್ದಕ್ಕೆ ಫಾತಿಮಾದು ಇಷ್ಟ? ಕ್ಯಾರೆಕ್ಟರ್ ಹೇಳ್ರಿ. ಹೌದು. ಅದಕ್ಕೆ ಯಾಕೆ ಹಂಗೆ ಗಂಡಿಗೆ ಸತ್ತಂಗೆ ನಾಚ್ಕೋತೀರಿ? ನಿಮ್ದು ಸ್ಮೈಲ್ಗೆ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಮತ್ತೆಗೆ ನಗ್ಬೇಡಿ. ಓಕೆ ಡಾರ್ಲಿಂಗ್ಸ್, ಬನ್ನಿ ಹೋಗೋಣ. ನೋಡಿ ಡಾರ್ಲಿಂಗ್ಸ್, ಏನು ಹೇಳ್ಬಿಟ್ಟು ಕರ್ಕೊಂಡ್ಬಂದ್ಲು, ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾಳೆ. ತಿನ್ನೋ ಅಂಗಡಿ ಹತ್ರ ಹೋಗ್ತಾ ಇದ್ದಾಳೆ. ನೋಡಿ ಹೆಂಗೆ ಹೋಗ್ತಾ ಇದ್ದಾಳೆ. ಯಾವಾಗಲೂ ನಂಗೊಂದು ಡೌಟ್ ಹೇಳು, ನಂಗೊಂದು ಡೌಟ್ ಕ್ಲಿಯರ್ ಮಾಡು. ಯಾವಾಗಲೂ ತಿನ್ನೋದೇ ಯೋಚನೆ ಮಾಡ್ತಾ ಇರುತ್ತಾ ನಿನ್ನ ತಲೆ? ಮತ್ತೆ ಕುಡಿಯೋದು ಯೋಚನೆ ಮಾಡುತ್ತೆ. ಕುಡಿಯೋದು ಯೋಚನೆ ಮಾಡುತ್ತೆ, ಅದಕ್ಕೆ ಕುಡಿತಾ ಇದೆ ಇವಾಗ ಜ್ಯೂಸ್ನ. ನೀರು ಜ್ಯೂಸ್ ಕುಡಿತಾ ಇದ್ದೀನಿ. ವಾಟರ್ ಕುಡಿಬೇಕು ಅನ್ನಿಸ್ತಿತ್ತು, ವಾಟರ್ ಯಾವಾಗಲೂ ಕುಡಿತೀನಲ್ಲ, ಜ್ಯೂಸ್ ಕುಡಿಯೋಣ. ನೋಡಿ ಡಾರ್ಲಿಂಗ್ಸ್, ಎಂತೆಂಥವ್ರೆಲ್ಲ ಇರ್ತಾರೆ. ನಾವ್ ಹಂಗೆ ಯಾವಾಗ ನೋಡಿದ್ರು ತಿನ್ನೋದು ಬಿಟ್ರೆ. ಏನಾದ್ರೂ ತಿನ್ಬೇಕಂತ ಕೇಕ್ ತಿನ್ನಕ್ ಹೋಗಿದ್ವಾ? ಹಂಗೆ ಇದು. ಅವಳಿಗೆ ಏನಾದ್ರು ತಿನ್ಬೇಕಾ ಅಂತಲ್ಲ, ಕೇಕ್ ತಿನ್ಬೇಕು ಅನಿಸ್ತು ಅಂತ ಓದ್ಲು ಅವಳು. ನಂಗೆ ನೀರು ಕುಡಿಬೇಕು ಅನ್ನಿಸ್ತು, ಜ್ಯೂಸ್ ಕುಡಿತಾ ಇದ್ದೀನಿ. ನೋಡಿ, ನೀರು ಕುಡಿಬೇಕನ್ಸ್ರೆ ಜ್ಯೂಸ್ ಕುಡಿಯೋರು ಇರ್ತಾರೆ. ಒಟ್ನಲ್ಲಿ ತಿನ್ಬೇಕು, ಅವಳಿಗೆ ತಿಂತಾ ಇರ್ಬೇಕು ಅಷ್ಟೇ, ಇನ್ನೇನು ಇಲ್ಲ, ತಿಂತಾ ಇರ್ಬೇಕು. ಮ್ಯಾಂಗೋ ಜ್ಯೂಸ್. ನಂದು ಬಟರ್ ಫ್ರೂಟ್ ಡಾರ್ಲಿಂಗ್ಸ್. ಅದೆಲ್ಲ ಈ ಟೇಸ್ಟ್ ಹೆಂಗಿದೆ, ಆ ಟೇಸ್ಟ್ ಹೆಂಗಿದೆ? ಇದೇ ಎಲ್ಲರಿಗೂ ಇಷ್ಟ ಆಗೋದು. ಇದು ಹೆಲ್ದಿ ಅದಕ್ಕಿಂತ. ನಂಗೆ ಟೇಸ್ಟಿ ಆಗಿರುತ್ತೆ, ಅದನ್ನ ತಗೊಳ್ಳೋದು. ನಾನು ಹೆಲ್ದಿ ಆಗಿರೋ ತೊಗೊಳೋದು. ಬರೀ ಕಾಫಿ. ಅವನೇನು ಜ್ಯೂಸ್ ಕುಡಿಬೇಕು ಅಂದಿಲ್ಲ, ನಾನು ಜ್ಯೂಸ್ ಕುಡಿಬೇಕು ಅಂದಿದ್ದು. ಅದಕ್ಕೆ ಅವನು ನನ್ನ ಜೊತೆ ಸೇರ್ಕೊಂಡು ಜ್ಯೂಸ್ ಕುಡಿತಾನೆ. ನಾನು ಏನೇನ್ ತಿಂತೀನೋ ಅದನ್ನ ಅವನು ತಿಂತಾನೆ. ಲಾಸ್ಟ್ ನನ್ನ ತಿಂಡಿ ಪೋತಿ ಅಂತ ಹೇಳ್ತಾನೆ. ಇದು ನ್ಯಾಯನಾ? ಇವನು ಏನೋ ಇಂಟ್ರೋವರ್ಟ್ ಅಂತೆ. ಅಲಗರು ತಿನ್ನೋದಕ್ಕೂ ಮಾತಾಡೋದಕ್ಕೂ ಏನರ ವ್ಯತ್ಯಾಸ? ಇಂಟ್ರೋವರ್ಟ್ಗೂ ಫುಡ್ಡಿಗೂ ಎಲ್ಲಿಂದ ಲಿಂಕ್ ಮಾಡ್ತಾ ಇದೀಯ ನೀನು? ಹೇಳು. ಹಂಗೇನೆ
ಹ್ಞೂ ಕಟ್ ಮಾಡೋದನ್ನ ಹಾಂ ಏನು ಮಾಡಬೇಕು ಮಾಡೋದನ್ನ ಕಟ್ ಮಾಡ್ಬೇಕಾ ಇದೆ ಪ್ರೋಮೋ ಇದೆ ಯಾಕೆ ಇದು ಬೇಕಾ ಎಂತಾಳೆ ನೀನು ನೋಡಿ ಡಾರ್ಲಿಂಗ್ ಸಾಗ್ಲಿ ಹೇಳು ಇದನ್ನ ಕೇಳ್ತಾ ಇದ್ದೆ ಟೇಸ್ಟ್ ಕೊಡು ಅಂತ ನಾನು ಕೊಡಲ್ಲ ಸೀರಿಯಸ್ ಆಗಿ ಹೇಳ್ಬೇಡ ನಂಗೇನು ಮ್ಯಾಂಗೋ ಬೇಡ ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ಇವ್ನಿಗೆ ಒಂಚೂರು ಶೇರ್ ಮಾಡ್ಬೇಕು ಅವೆಲ್ಲ ಏನಿಲ್ಲ ನಂಗೆ ಮ್ಯಾಂಗೋ ಇಷ್ಟ ಅಲ್ಲ ನಂಗೆ ಬಟರ್ ಫ್ರೂಟೇ ಸಾಕು ಕೇಳ್ಬೇಡ ಅಲ್ಲಿ ಇನ್ನೇನು ಶೇರ್ ಮಾಡಲ್ಲ ಇಷ್ಟ ಐತೆ ಕೊಡಕ್ ಶೈ ಅದನ್ನ ಅದ್ರಲ್ಲಿ ಒಂದ್ ಸಿಪ್ಪಾದ್ರೂ ಕೊಡಕ್ಕೇನು ಅದ್ರಲ್ಲಿ ಕೊಟ್ರೆ ಏನಾಗ್ಬಿಡುತ್ತೆ ಹೇಳು ಆಯ್ತು ತಗೋ ಲಾಸ್ಟ್ ಇಷ್ಟೇ ಏನು ಇಲ್ಲ ಅದನ್ನ ತಗೋ ಅಂತ ಕೊಡ್ತಾನೆ ಇದ್ದ ಕೊಡ್ಬೇಕು ಆಯ್ತು ಇದು ಕೊಡು ಯಾಕೆ ಬಿಡು ನಾನು ಟೇಸ್ಟ್ ನೋಡ್ತೀನಿ ನಾನ್ ಲಾಸ್ಟ್ ಕೊಡ್ತೀನಿ ಬಿಡು ಆಹಾ ಇದು ಮೋಸ ತಾನೆ ಎಂತೆಂಥ ಫ್ರೆಂಡ್ಸ್ಗಳು ನಮ್ಮ ಜೊತೆಲಿ ಇರ್ತಾರೆ ನೋಡಿ ಡಾರ್ಲಿಂಗ್ ನಿಂತರ ತಿಂಡಿ ಪೋತಿ ನಾನು ನೋಡ್ಲೇ ಇಲ್ಲ ಕಡೆ ಹುಷಾರಾಗಿ ಇಟ್ಕೊ ಬಿದ್ದೋಗುತ್ತೆ ಅದೇನ್ ಚೆನ್ನಾಗೇ ಇಲ್ಲ ಇದೇ ಚೆನ್ನಾಗಿದೆ ಗಾಯ್ಸ್ ಅಯ್ಯೋ ದೇವ್ರೆ ಎಷ್ಟು ತಿಂತಾಳೆ ಅಂದ್ರೆ ನೋಡಿ ಹೆಂಗ್ ಕುಡಿತಾ ಇದ್ದಾಳೆ ಸಾಕು ಬಿಡು ಕಣ್ಣಾಕ್ತಾರೆ ಜನ ಕ್ಯೂಟ್ ಆಗಿದೆ ನೋಡು ಪ್ಯಾಡ್ ಏರ್ 1,20,000 1,20,000 ಇದು ಇದು ಬೇಕಾ ನಿಂಗೆ ಕಲರ್ಗೆ ಇಷ್ಟಪಡ್ತಾ ಇದೆಯಾ ಅನ್ಸುತ್ತಾನೆ ನೀನು ಅದು ಕ್ಯೂಟ್ ಆಗಿದೆ ಕಲರ್ ಅವಳು ಫೀಚರ್ಸೇ ನೋಡ್ತಾ ಇಲ್ಲ ಕಲರ್ ನೋಡ್ಬಿಟ್ಟು ಇದು ಬೇಕಂತ ಇದ್ದಾಳೆ ಫೀಚರ್ಸ್ ಈಗೇನು ಡಿಸೈಡ್ ಮಾಡು ಪಟಾರ್ ಅಂತ ಅದೊಂದ್ಸತಿ ಚೆಕ್ ಮಾಡಿಸು ಅದೇ ಮಾಡ್ತಾ ಇದ್ದಾರೆ ಇವ್ನು ಇವಾಗ ಪಕ್ಕ ಇದನ್ನ ತಗೊಂತಾನೆ ಗೇಮ್ ಆಡಕ್ ತಗೋತಾನೆ ತಾನೇನೋ ಪಕ್ಕ ಇದನ್ನ ನೀನ್ ತಗೋತೀಯ ತಾನೇ ಗೇಮ್ ಆಡಕ್ಕೆ ಏನು ಮಾಡಲ್ವ ಅನ್ನಿಸ್ತಾ ಇದೆ ನೋಡು ನನ್ನ ಬೆಟ್ ಅಷ್ಟೇ ಮೂವ್ ಆಗ್ತಾ ಇದೆ ಒಂದು ಸಿಂಗಲ್ ಬೆಟ್ಟು ಅಷ್ಟೇ ನಾನ್ ತಗೋಬೇಕು ಅಂತ ಬಂದಿದ್ದು ಇವಾಗ ಇವನೇ ತಗೋತಿದ್ದಾನೆ ಬೇಸಿ ಆಗಿದೆ ಆ್ಯಕ್ಚುಲಿ ಎಷ್ಟು ಸ್ಮೂತ್ ಆಗಿದೆ ಅಂದರೆ ನೋಡಿ ಇವಾಗ ಸಕ್ಕತ್ತಾಗಿದೆ ಹೆವಿ ಸ್ಮೂತ್ ಗೇಮ್ಗೆಲ್ಲ ಸಖತ್ತಾಗಿ ಅನಿಸುತ್ತೆ ನೀನು ತಗೋ ನಾನು ಆರಾಮಾಗಿ ಗೇಮ್ ಮಾಡ್ತೀನಿ ಅಂತ ತಿಸ್ಕೊಂಡು ನೋಡ್ದ ಇವನ್ನ ಏನ್ ಹೇಳು ಇವಾಗ ಗೇಮ್ ಆಡ್ಕೊಂಡು ನಿಂತಿದ್ದಾನ ಅವಾಗ್ಲಿಂದ ಯಾರಾದ್ರೂ ಬಂದು ಬೈಬೇಕಲ್ಲ ನಿನ್ಗೆ ಯಾಕೆ ಬೈತಾರೆ ತಗೊಳ್ಳಲ್ಲ ಇಲ್ಲ ಬೈದ್ರೆ ಬೈದ್ರೆ ತಗೊಂಡ್ಬಿಡ್ತೀಯಾ ತಗೊಳ್ಳಲ್ಲ ಓಕೆ ದಬಾಕೊಂತು ಗೈಸ್ ಇದ್ದೇ ಮಾಡ್ತಾ ಇದ್ದಾನೆ ನಾನ್ ಬಂದಿದ್ದೆ ಏನಕ್ಕೆ ಇದು ಆಡ್ತಿರೋದೇನು ನಾನು ಗೇಮರ್ ಆಗ್ತೀನಿ ನಿಜ ಹಂಗೆ ಯೂಟ್ಯೂಬಲ್ಲಿ ಲೈವ್ ಹೋಗು ಗೇಮಿಂಗ್ ಸ್ಟ್ರೀಮ್ ಮಾಡು ಅಕ್ಷಯ್ ಸಾಕು ಬಿಡು ಈಗ ಗೆದ್ಬಿಡ್ತೀನಿ ಅಲ್ಲಿ ನಿನ್ನೆ ವಿನ್ ಮಾಡಿಸುತ್ತೆ ಅದು ಇಲ್ಲ ಯಾಕೆ ತಗೊಳ್ಳಿ ಅಂತ ಗೇಮ್ ಸ್ಟ್ರಾಟಜಿ ಆಯ್ತಾ ಈ ಕಡೆ ಗೇಮ್ ಕಾಣಿಸ್ತೀರಿ ಗೈಸ್ ಅವಾಗ್ಲಿಂದ ಗೇಮ್ ಆಡ್ಕೊಂಡು ನಿಂತಿದ್ದಾನೆ ಯಾರು ಬೈಯೋರಿಲ್ಲ ಇವನ್ಗೆ ಇಲ್ಲಿ ಏನು ವಿನ್ ಆದ ಸೂಪರ್ ಆಗಿತ್ತು ಸಕ್ಕದಾಗಿತ್ತು ಸಂಜನಾ ದಯವಿಟ್ಟು ತಗೋ ನಾನು ಆರಾಮಾಗಿ ಗೇಮ್ ಮಾಡ್ತೀನಿ ತಗೊಂಡು ನಿನಗೆ ಯಾಕೆ ಕೊಡ್ಲಿ ನಾನು ತಗೊಂಡ್ಬಿಟ್ಟು ನಾನು ಹೈದ್ರಾಬಾದಿಗೆ ತಗೊಂಡು ಹೋಗ್ತೀನಿ ಗೇಮ್ ಮಾಡೋಕ್ಕೆ ಗೇಮ್ ಆಡಕ್ಕೆ ನೀನು ತಗೊಡ್ಲಾ ಇದು 13 ಇಂಚ್ದು ಇದು 11 ಇಂಚ್ದು ಏನಪ್ಪ ಅಂತ ಅಂದರೆ ಅದು 128 GB ಇಲ್ಲೋದ್ರೆ ವಿ ಕ್ಯಾನ್ ಗೋ ಫಾರ್ 256 GB ಸೊ ಸ್ಟೋರೇಜ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರದ್ದು ಕಾಸ್ಟ್ನ ವೆರಿಫೈ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ವಿಲ್ ಡಿಸೈಡ್ 11 ಇಂಚಲ್ಲಿ ಹೋಗೋದಾ ಅಥವಾ 13 ಇಂಚಲ್ಲಿ ಹೋಗೋದಾ ಅಂತ ಇದು ಆಲ್ಮೋಸ್ಟ್ ಒಂದು ಮಿನಿ ಟಿ ವಿ ಥರ ಕಾಣಿಸ್ತದೆ ನೋಡಿ ಯಾವುದೇ ಯೋಚನೆ ಮಾಡ್ತಾನೆ ಇರ್ತಿದ್ರು ಅಯ್ಯೋ ಮುಖನೇ ನೀಟಾಗಿ ಕಾಣಿಸ್ತಲ್ಲ ಯಾಕೆ ಇಷ್ಟೊಂದು ಕತ್ಲೆ ಕಾಣಿಸ್ತದೆ ನೀಟಾಗಿ ಕಾಣಿಸ್ತಾ ಇದೆಯಾ ಓಕೆ ಏನು ಯೋಚನೆ ಮಾಡ್ತಾ ಇದೆಯಾ
ನಿದ್ದೆ ಬರ್ತಾ ಇದೆ, ಏನಾದ್ರು ತಿಂದರೆ ಸರಿ ಹೋಗುತ್ತೆ. ಮಲ್ಕೊಂಡ್ಬಿಡ್ತೀನಿ, ತಿಂದರೆ ಮಲ್ಕೋತೀಯ. ತಿಂದ್ಬಿಟ್ಟು ಮಲ್ಕೊಳ್ತೀನಿ. ನೀನು ಹಿಂದೆ ಚೆಂದ ಕಣೆ ಲೈಫು. ಬೇಕಾಗಿದ್ದೆಲ್ಲ ನೋಡ್ತೀಯ, ಇಷ್ಟಪಟ್ಟಿದ್ದನ್ನೆಲ್ಲ ತಿಂತೀಯ, ಆರಾಮಾಗಿ ಎಲ್ಲನೂ 2 ಸಲ 3 ಸಲ ತಿಂತೀಯ, ಹೊಟ್ಟೆ ತುಂಬ್ತಿದ್ದಂಗೆ ಮಲ್ಕೋತೀಯ. ಹಿಂಗೆ ಬೇಕಾದಾಗ ಬಂದು ಐಪ್ಯಾಡು ಐಫೋನು ಅಂತೆಲ್ಲ ತೊಗೋತೀಯ, ಹೈದ್ರಾಬಾದ್ ಕೆಲ್ಸಕ್ಕೆ ಹೋಗ್ತೀಯ. ಎಷ್ಟು ಚೆನ್ನಾಗಿದೆ ನೋಡಿ ನಿನ್ನ ಲೈಫು. ವಾವ್, ನಿನ್ನ ಲೈಫ್ ಇಷ್ಟು ಚೆನ್ನಾಗಿದೆ, ನೀನು ಯಾಕೆ ಇಷ್ಟು ಚೆನ್ನಾಗಿಲ್ಲ ಅಂತ. ನಾನು ಚೆನ್ನಾಗಿದ್ದೀನಿ. ನನ್ನೇ ಕರ್ಕೊಂಬಂದು ಅಯ್ಯೋ ಅನ್ನಿಸ್ತಾ ಇದೆ. ಅದು ನಿನಗೆ ಕೊಡಿಸ್ತಾರೆ, ಅದು ಬರ್ಡೇಗೆ ಹಾಂ, ಗಿಫ್ಟು. ಅದಕ್ಕೆ ನಿಂಗೆ ಇಷ್ಟ ಹೌದಾ? ಆದರೆ ತಗೋ. ಟ್ವಿಸ್ಟ್ ಮೇಲೆ ಟ್ವಿಸ್ಟಾ? ಯಾವಾಗ ಬಿಟ್ಟಿದೆ, ಜೋಕ್ ಮಾಡಬೇಡ. ನಿಜ ಕಣೋ, ಬೇಕಾದರೆ ತಗೋ. ನಂಗೆ ಬೇಡ. ನೀನು ನನಗೆ ಕೊಡಿಸ್ತಾ ಇದೆಯಾ ನನ್ನ ಬರ್ಡೇಗೆ ಅಂದರೆ ಬೇಡ. ನಿನ್ನ ಬರ್ಡೇಗೆ ಕೊಡಿಸ್ತಾರೆ ಅದನ್ನ, ಏನು ಕೊಟ್ಟಿಲ್ವಲ್ಲ ಗಿಫ್ಟು. ಬೇಡ ಬೇಡ, ಆಮೇಲೆ ನನ್ನ ಪಾರ್ಟಿ ಕೇಳೋದಕ್ಕೆ ಇಲ್ಲ ಕಣೋ, ಬೇಡ. ನಂಗೆ ಬೇಡ, ನಿಂಗೆ ಬೇಕಾದ್ರೆ ತಗೋ, ಇಲ್ಲ ವಿಲ್ಗೋ. ನಿನಗಂತಾನೆ ಕೊಡ್ಸಕ್ ಬಂದಿದ್ದು ಇಲ್ಲಿಗೆ, ಏನು ಸುಮ್ಮನೆ ಬರಲ್ಲ ನಾನು. ನಂಗೆ ಹೆಂಗೆ ಗೊತ್ತು? ನನಗೆ ಬೇಡ, ನನಗೆ ನೆಸೆಸಿಟಿ ಇದೆ ಹಂಗೆ ಗೇಮ್ ಮಾಡೋದಕ್ಕೆ. ಎಡಿಟ್ ಮಾಡಲ್ಲ, ನೀನ್ ತಾನೇ ಡೈಲಿ ಎಡಿಟ್ ಮಾಡೋದು. ನನ್ನ ಫೋನಲ್ಲೇ ನಾನು ಗೇಮ್ ಮಾಡ್ಕೋತೀನಿ. ಬೇಡ, ಬ್ಯಾಗ್ ಹಿಡ್ಕೋತೀಯಾ, ಸುಸ್ತಾಗ್ತೈತೆ. ಏನಾದ್ರು ತಿಂತೀಯಾ, ಶಕ್ತಿ ಬರುತ್ತೆ. ಮಸಾಲೆ ಪುರಿ ಕೇಳ್ದೆ ತಾನೇ ಅಕ್ಷಯ್. ಯಪ್ಪ, ಇಟ್ಕೊಳ್ಳೋ ಏನಾದರೂ ತಗೊಳ್ಳೋ, ನಿನಗೆ ಕೊಡಿಸ್ತಾ ಇದ್ದೀನಿ ತಾನೇ, ಯಾಕೆ ಹಂಗೆ ಮಾಡ್ತೀಯಾ? ತಗೋ, ಬ್ಯಾಗ್ ಇಟ್ಕೋ ಹೋಗ್ಲಿ. ಹಾಂ, ಬ್ಯಾಗ್ ಇಟ್ಕೋ, ಅದೇನಾ ಅಂತೀಯ? ಅದೇನು ಅಷ್ಟು ಭಾರ ಇದೆಯಾ? ನೋಡ್ದಾ, ಲೈಟ್ ವೆಯ್ಟ್ ತಾನೆ ನಂತರ. ನಿಂತರ ಸರಿ, ಯಾವ್ದು ತಗೋತೀಯ ಹೇಳಿ. ಗಾಯ್ಸ್, ಇವಾಗ ನಾವು ಇದು ನೋಡಿದ್ದೀವಿ, ಮತ್ತು ಇದನ್ನು ನೋಡಿದ್ದೀವಿ. ಗೊತ್ತಿಲ್ಲ ಅದು ಹೆಂಗೆ ಕಾಣಿಸ್ತಾ. 2 ಇದೆ ನಮ್ಮ ಹತ್ರ, ಯಾವ್ದು ತೊಗೋಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಅಕ್ಷಯ್ಗೆ ಹೇಳಿದ್ದೀನಿ. ಸೊ ಅಕ್ಷಯ್ ಯಾವ್ದು ಬೇಕು? ಯಾವ್ದು ಬೇಕುನಾ? ಅರೆ ಸೀರಿಯಸ್? ಐ ಆಮ್ ಸೀರಿಯಸ್, ಐ ಆಮ್ ಡ್ಯಾಮ್ ಸೀರಿಯಸ್. ನೀನು ತಗೋ, ನಂಗೇನು ಬೇಡ. ಐ ಆಮ್ ಡ್ಯಾಮ್ ಸೀರಿಯಸ್. ನಾನು ಒಂದು ಬರ್ಡೇಗೆ ಗಿಫ್ಟ್ ಕೊಡ್ತಾ ಇದ್ದೀನಿ, ಐಪ್ಯಾಡ್. ಹಾಂ, ಪಾರ್ಟಿ ಕೊಡ್ಸಲ್ಲ ನಾನು. ಪಾರ್ಟಿ ನಿಂಗೆ 1 ಲಕ್ಷದ ಪಾರ್ಟಿ ಕೇಳ್ತೀನಾ? ಇಲ್ಲ ಕಣ, 1 ಲಕ್ಷದ ಗಿಫ್ಟ್ ನಾನು ಇಸ್ಕೋತೀನ? ಹೋಗಲೇ ತಗೋ ಅಕ್ಷಯ್, ಕೊಡಿಸ್ತೀನಿ. ಗೈಸ್, ನಿಜ ಕೊಡಿಸ್ತಿದ್ದೀನಿ ಅಂದ್ರು ಅವ್ನು ತಗೋತಾ ಇಲ್ಲ. ನಾವೇನು ಮಾಡೋದು? ಸಿಗುತ್ತಾ? ಅಲ್ಲ, ಬಟ್ ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿದೆ, ಇಲ್ಲಿ ತುಂಬಾ ಲೈಟ್ ಆಗಿದೆ. ಕ್ವಶನ್ ಮೇಲೆ ಕ್ವಶನ್ಸ್. ಮೋಷನ್ ನನಗೆ ಒಂದು ಸ್ಮಾಲ್ ಇದೆ ಐಪ್ಯಾಡು, ಇದಿಷ್ಟ ಆಯಿತು ಆ್ಯಕ್ಚುಲಿ. ಸಾರಿ, ಇದು ಅವನಿಗೆ ಅದು ದೊಡ್ಡದಿದೆ ನೋಡಿ, ಅದಿಷ್ಟ ಆಗಿದೆ. ಓಕೆ, ಅಲ್ಲಿ ಮಾತಾಡ್ತಿದ್ದಾನಲ್ಲ, ಅದಿಷ್ಟ ಆಗಿದೆ ನನಗೆ. ಇದಿಷ್ಟ ಆಗಿದೆ, ಕ್ಯೂಟ್, ಸ್ಮಾಲ್ ಆ್ಯಂಡ್ ಕ್ಯೂಟ್ ಆಗಿದೆ. ಐಪ್ಯಾಡ್ ಫೀಲ್ ಕೊಡುತ್ತೆ. ಅವನಿಗೆ ಇಷ್ಟ ಆಗಿರೋದು ಲ್ಯಾಪ್ಟಾಪ್ ಥರ ಅಂತ ನಾನು ಅದೇ ಇದನ್ನು ನೋಡಿ ಗೈಸ್. ಏನು ಚೇಂಜಸ್ ದಿಸ್ ಇಸ್ ಮೈ ಚಾಯ್ಸ್, ದಟ್ ಈಸ್ ಇಸ್ ಚಾಯ್ಸ್. ಇದು ಕ್ಯೂಟ್ ಅಂತ ಅನ್ನಿಸ್ತು, ಬಟ್ ಅದು ಆಲ್ಮೋಸ್ಟ್ ಲ್ಯಾಪ್ಟಾಪ್ ಥರನೇ ಭಾರ ಇದೆ. ಸೊ ಐ ಡೋಂಟ್ ಲೈಕ್ ದಟ್. ಐ ಲೈಕ್ ದಿಸ್ ಓನ್ಲಿ. ದಿಸ್ ಇಸ್ ಕ್ಯೂಟ್ ಲೈಕ್ ಐಪ್ಯಾಡ್. ಗೇಮ್ ಆಡೋಕ್ಕೆ ಬರಲ್ಲ ಆದರೂ ಕಿಚ್ತಾ ಇದೆಯಲ್ಲೋ, ಎಲ್ಲರೂ ನನ್ನೇ ನೋಡ್ತಾರೆ ಅಷ್ಟೇ. ಓ ಬಂದು ನೋಡ್ತಾರೆ, ಏನಿದೆ ಜಾತ್ರೆ ಮಾಡ್ತಾಳೆ ಅಂತ. ಬ್ಯಾಕ್ ಹೋಗು, ಬ್ಯಾಕ್ ಹೋಗು. ಇಲ್ಲಿ ಬರುತ್ತೆ, ಇರೋ ವೇಟ್ ಮಾಡೋದು. ಎಸ್ಕೇಪ್ ಬಂದಿದೆ ಇದರಲ್ಲಿ. ಆಡು ಟ್ಯಾಪು ಈ ಕೈಯಲ್ಲಿ ಆ ಕಡೆ ಈ ಕಡೆ ಹಿಂಗೆ. ಸ್ಪೀಡಾಗಿ ಹೋಗ್ಬೇಕು, ಟ್ಯಾಪು ಆಡು ಹೋಗಲ್ಲ ಅದು. ಅಲ್ಲ ಹಂಗೆ ಇಟ್ಕೊಂಡಿದ್ಯಾ? ಹಾಂ, ಹಂಗೆ ಹಂಗೆ ಮಾಡ್ತಾರೆ, ಬಿಟ್ಟು ಆಡು. ಓ ಸಂಜೆ ಮನೆ ನೀ ಆಡ್ತಾ ಇದೆಯಾ? ಓದ್ಲು ಗೊತ್ತಿದ್ದು ಶಾಬಾಷ್.
ಕಲ್ತ್ಕೊಂಡೇ ಬಿಟ್ಟಲ್ಲ ಬರಲ್ಲ ಅಂತ. ಫಸ್ಟಾ ಗೇಮ್ ಮಾಡಕ್ ಬರಲ್ಲ ಅಂತ ಫಸ್ಟ್ ಬಂದ್ಬಿಟ್ಟೆ. ಇವಾಗ ನಾವು ಅದನ್ನೇ ತಗೋತಾ ಇದೀವಿ. ನಾವಲ್ಲ, ಇವಳು ತಗೋತಾ ಇದ್ದಾಳೆ. ನಮ್ಗೆ ಅವನು ತಗೋತಾ ಇದ್ದಾನೆ, ಕೊಡಿಸ್ತಾ ಇದೀನಿ ನಾನು. ಡಾರ್ಲಿಂಗ್ಸ್ ನೋಡಿ, ಇವಾಗ ನಾವು ತೊಗೊಂತಿರುವಂಥ 11-inch ಐಪ್ಯಾಡ್ ಏರಿಗೆ ದೇ ಆರ್ ಗಿವಿಂಗ್ ಸಿಟ್ರಾನ್ ಡಿಸಿಷನ್ ಇನ್ ಎವ್ರಿ ಸ್ಟ್ರೋಕ್. ಸಿಟ್ರಾನ್ ಪೆನ್ಸಿಲ್ನ ಫ್ರೀಯಾಗಿ ಕೊಡ್ತಾಯಿದ್ದಾರೆ ಅಂದರೆ ಕಾಂಪ್ಲಿಮೆಂಟ್ರಿಯಾಗಿ ಫ್ರಮ್ ಕ್ರೋಮಾ ಸೈಡ್ ಅನಿಸುತ್ತೆ. ಇದು ಕ್ರೋಮಾ ಸೈಡಿಂದ ನಾವು ಓಕೆ, ಫ್ರಮ್ ಕ್ರೋಮಾ ಸೈಡ್ ದೇ ಆರ್ ಗಿವಿಂಗ್ ಸಿಟ್ರಾನ್ ಕಾಂಪ್ಲಿಮೆಂಟ್ರಿಯಾಗಿ. ಮೇಡಮ್, ಗೇಮ್ ಆಡೋದನ್ನ ಬಿಟ್ಟು ಪೆನ್ಸಿಲ್ ಬಗ್ಗೆ ನೋಡ್ತೀರಾ ಸ್ವಲ್ಪ? ಚೆನ್ನಾಗಿದೆ. ನೋಡ್ಬಿಟ್ಟಾದ್ರೆ ಹೇಳಿ ಚೆನ್ನಾಗಿದೆ ಅಂತ. ಇಟ್ಸ್ ಗುಡ್ ಆ್ಯಕ್ಚುಲಿ. ಓಕೆ, ಇವಾಗ ಇನ್ನೇನು ಬರ್ತಾ ಇದೆ, 1.5 hours ಬರುತ್ತಂತೆ ನಮ್ಮ ಐಪ್ಯಾಡು. ಬಿಕಾಸ್ ನಾವು ಕೇಳಿರೋ ಕಲರ್ ಬಂದು ಸ್ಪೇಸ್ ಗ್ರೇ ಕಲರು. ಇಲ್ಲಿ ಅವೈಲೇಬಲ್ ಇರೋದು ಇಲ್ಲಿ ಯಾವ ಕಲರ್ ಅವೈಲೇಬಲ್ ಇದೆ? ಇಲ್ಲಿ ಸ್ಟಾರ್ಲೈಟ್. ಸ್ಟಾರ್ಲೈಟ್ ಕಲರ್ ಇಲ್ಲಿ ಅವೈಲೇಬಲ್ ಇದೆ. ನಾವು ಕೇಳಿರೋದು ಸ್ಪೇಸ್ ಗ್ರೇ. ಅದನ್ನು ತರಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು 1 hour 1.5 hour ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದು ಬಂದಮೇಲೆ ಶೀ ಈಸ್ ಗೋಯಿಂಗ್ ಟು ಟೇಕ್ ದ ಐಪ್ಯಾಡ್. ಅದನ್ನು ತೊಗೊಂಡು ಫಸ್ಟ್ ನನಗೆ ನಿಲ್ಲಕ್ಕೆ ಆಗ್ತಾಯಿಲ್ಲ ನಿಜವಾಗ್ಲೂ ಡಾರ್ಲಿಂಗ್ಸ್. ನಿಂತು ನೋಡಿ ನನ್ನ ಕಾಲು ಪದ ಆಡ್ತಾ ಇದೆ, ನಿಲ್ಲಕ್ಕೆ ಆಗ್ತಾಯಿಲ್ಲ. ನೀನು ಗೇಮ್ ಮಾಡು, ಆರಾಮಾಗಿ ಗೇಮ್ ಮಾಡು. ಅಕ್ಷಯಿಂದ ಔಟ್ ಆಗ್ತಾ ಇದೆ. ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಹೋಗು, ನಾನು ನಿನ್ನ ಹೇಳಿದ್ ಕೇಳಲ್ಲ. ನೋಡಿ ಡಾರ್ಲಿಂಗ್ಸ್, ನನಗೆ ಹೇಳ್ತಾ ಇದ್ಲು ಗೇಮ್ ಆಡ್ತಾ. ನೋಡಿ ಡಾರ್ಲಿಂಗ್ಸ್, ನನಗೆ ಹೇಳ್ತಾ ಇದ್ಲು ಗೇಮ್ ಆಡ್ಕೊಂಡು ನಿಂತಿದ್ದೆ, ಗೇಮ್ ಆಡಕ್ಕೆ ಬಂದಿದೆ ಇಲ್ಲಿ ಅಂತ. ಅವಳು ನೋಡಿ ಏನು ಮಾಡ್ತಾ ಇದ್ದಾಳೆ ನೋಡಿ, ಆ ಮುಖವನ್ನು ನೋಡಿ ಹೆಂಗೆ ಆಡ್ತಾ ಇದೆ ನೋಡಿ. ನಿಂಗೇನು ಅನ್ಸಲ್ಲ? ಗೇಮ್ ಆಡಕ್ಕೆ ಬಂದಿದ್ಯಾ? ನೀನೇ ಹೇಳ್ಕೊಟ್ಟಿದ್ದಲ್ಲ, ಎಷ್ಟು ಚೆನ್ನಾಗಿ ಆಡ್ತಾ ಇದೀನಿ ನೋಡಿ. ಪ್ರೋ ಆಗಿಬಿಟ್ಟಿದ್ದಾಳೆ ಈಗ ಸಾಯ್ತಾ ನೋಡಿ. ನಂಗೆ ಗೊತ್ತಿತ್ತು ಒಳಗೆ ಇವಳ ಆ ಲೆವೆಲ್ನ ಕಂಪ್ಲೀಟ್ ಮಾಡಲ್ಲ ಅಂತ. ಶಿವ್, ಇವಾಗ ಮಾಡ್ತೀನಿ. ಹಿಂಗೆಲ್ಲ ಆಗಲ್ಲ ಬಿಡೆ, ಮಾತಾಡ್ಸ್ಬಿಡ. ನಂಗೆ ನಿಲ್ಲಕ್ಕೆ ಆಗ್ತಾಯಿಲ್ಲ ಇಲ್ಲಿ. ಕೂತ್ಕೋ, ಅಲ್ಲಿ ಕೂತ್ಕೊಳ್ಳೋ ಅಂತ್ಯಾ? ಬಿಲ್ ಹಾಕ್ಸು. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ನ್ಯೂ ಐಪ್ಯಾಡ್ ತೊಗೋತಾ ಇದ್ದಾರೆ ಡಾರ್ಲಿಂಗ್ಸ್. ನೋಡಿ ಪೇ ಮಾಡ್ತಾ ಇದ್ದಾರೆ. ರಿಚ್ ಕಿಡ್ ಡಾರ್ಲಿಂಗ್ಸ್. ನೋಡಿ ಪೇ ಮಾಡ್ತಾ ಇದ್ದಾರೆ, ನೋಡ್ಕೊಂಡ್ಬಿಡ್ತಾರೆ ಅಂತ. ಆಯಿತು, ಮಾಡಮ್ಮ ಮಾಡು. ಇವತ್ತು ವಾಟ್ ಈಸ್ ದ ಡೇ? ನಾಗರ ಪಂಚಮಿ ದಿನ ಐಪ್ಯಾಡ್ ತೊಗೋತಾ ಇದೆ. ಯು ಆರ್ ಟೇಕಿಂಗ್ ಆನ್ ಸ್ಪೆಷಲ್ ಡೇ. ಸ್ಪೆಷಲ್ ಆಗಿರಲಿ. ನಾನು ಯಾವತ್ತು ತಗೋಬೇಕು ಅಂತ ಅನ್ಕೋತೀನೋ ಅವತ್ತೆಲ್ಲ ಏನಾದರೂ ಒಂದು ಒಳ್ಳೆ ದಿನ ಇರುತ್ತೆ. ಓಹೋ ಹಂಗಂದ್ರೆ ಏನು ಹೇಳಕ್ಕೆ ಬರ್ತಾ ಇದ್ದೀರಾ ನೀವು? ನಾವು ಹೆಂಗೆ ಒಂಥರ ಸ್ಪೆಷಲ್. ನಾವು ನೋಡಿದ್ರೆ ಗೊತ್ತಾಗಲ್ವೇನೆ, ನೀನು ಅಷ್ಟು ತಿನ್ನೋದು ನೋಡಿದ್ರೆ. ಡಾರ್ಲಿಂಗ್, ಇವ್ರದ್ದು ಕ್ರೆಡಿಟ್ ಕಾರ್ಡ್ ನಂಬರ್ ಹೇಳ. ಹೊರಡಿಸ್ಕೋತ್ಯಾ? ಕ್ರೆಡಿಟ್ ಕಾರ್ಡ್ ಇದೆ ಅಂತ ಈ ಥರ ಎಲ್ಲ ಮಾಡ್ತಾರೆ ಜನ ನೋಡಿ. ಕ್ರೆಡಿಟ್ ಕಾರ್ಡ್ ಏನಕ್ಕೆ ಕೊಡೋದು? ಕಷ್ಟದಲ್ಲಿ ಏನಾದರೂ ಯೂಸ್ ಮಾಡ್ಕೊಳ್ಳಿ ಅಂತ. ಯೂಸ್ ಮಾಡ್ಕೋತಾ ಇದ್ದೀನಿ ಕಷ್ಟದಲ್ಲಿ. ಕಷ್ಟನೇ ಇದು? ಐಪ್ಯಾಡ್ ಇಲ್ಲಾಂದ್ರೆ ಏನು ಬರೋ ಕಷ್ಟ? ಅಂದರೆ ಆಯ್ತು, ಹೇಳೋಗೋರ್ಗೆ ಸರ್ ಆಗಿದೆ. ಎಷ್ಟು ಸಿಂಪಲ್ ಗುರು ದುಡ್ಡು ಕಳಿಸೋದು. ಆಯಿತು ಅಂದ್ರು ಅಲ್ಲಿ ಬರುತ್ತೆ. ಆಯಿತಾ ಸರ್? ನೋಡಿ ಡಾರ್ಲಿಂಗ್ಸ್, ಆಗಿದೆ 1,02,000 rupees. ಡಾರ್ಲಿಂಗ್ಸ್, ಆಗಿದೆ 1,02,000 rupees. ಸುಮ್ಮನೆ ನೋಡಕ್ ಬಂದ್ವಿ, ಸುಮ್ಮನೆ ಬಂದಿದ್ದು. ನನ್ನ ಲ್ಯಾಪ್ಟಾಪು ಹಂಗೆ ಆಯಿತು. ಸುಮ್ಮನೆ ನೋಡಕ್ ಬಂದ್ವಿ, ತಗೊಂಡ್ವಿ ತಾನೇ. ಸುಮ್ಮನೆ ನೋಡಕ್ ಬಂದ್ಲು, ತಗೊಂಡ್ಲು. ನೋಡಿ, ಕ್ರೆಡಿಟ್ ಕಾರ್ಡ್ ಇದ್ರೆ ಎಂತೆಂಥ ಪ್ರಾಬ್ಲಮ್ಸ್ ಬರುತ್ತೆ. ಕ್ರೆಡಿಟ್ ಕಾರ್ಡ್ ಇಟ್ಕೋಬೇಡಿ ಡಾರ್ಲಿಂಗ್ಸ್. ಇರ್ಬೇಕದು. ಈಗ EMI ಕಟ್ಟಬೇಕಾದ್ರೆ ಗೊತ್ತಾಗುತ್ತೆ ಅಮ್ಮವ್ರಿಗೆ. ಎಷ್ಟು ಕಟ್ಟಿಲ್ಲ. ಇಂಥ ಬಂಡು ಬಿದ್ದಿರೋ ಜೀವಕ್ಕೆ ಏನು ಹೇಳೋಕ್ಕಾಗಲ್ಲ. 2022 ಇಂದ EMI. ಹಂಗಿದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಟೋಟಲ್ ಆಗಿ 1,07,000. ಓಕೆ, ಅದರಿಂದ 4,000 rupees ಕಮ್ಮಿ ಆಗಿದೆ. 4,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಆಲ್ರೆಡಿ ಆಗಿದೆ ಇದು. ನಿಮಗೆ ಸ್ವಲ್ಪ ಮಾಡಿರೋದು 98.
ಓಕೆ 98 ಸ್ವೈಪ್ ಮಾಡಿದ್ದಾರೆ ಅಕ್ಕವರು ಅವ್ರ ಕ್ರೆಡಿಟ್ ಕಾರ್ಡಲ್ಲಿ. ಓಕೆ ಏನು ಸರ್ ಇಷ್ಟು ಉದ್ದ ಇದೆ ಬಿಲ್ಲು? ಇನ್ನಷ್ಟು ಉದ್ದ ಇದೆ ಕಣೆ ಸರ್. ಹಾಂ ಕಲರ್ ಇರಲಿಲ್ಲ. ಯಾವುದು ಕಲರ್ ಕೇಳಿದ್ದೀನ? ಸ್ಪೇಸ್ ಗ್ರೇ. ಇಲ್ಲಿದ್ದು ಸ್ಟಾರ್ಲೈಟ್ ಅನ್ಸುತ್ತೆ. ಸ್ಪೇಸ್ ಗ್ರೇ ಇರಲಿಲ್ಲ, ಸೊ ತರಿಸ್ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು 45 ಮಿನಿಟ್ಸ್ ಆಗುತ್ತೆ ಅಂದರು. ಅಲ್ಲಿ ಒಳಗಡೆ ನಿಂತು ಆಗ್ತಾ ಇರಲಿಲ್ಲ ಡಾರ್ಲಿಂಗ್ಸ್. ಆ್ಯಂಡ್ ಆ ಗಾಳಿ ಇದಕ್ಕೆ ಆಸೆ ಬಂದಿದ್ದೀವಿ. ಈಗ ಇನ್ನು 45 ಮಿನಿಟ್ಸ್ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ತಿನ್ನಕ್ ಹೋಗೋಣ ಬಾ, ನಂಗೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ನನಗೂ ಹೊಟ್ಟೆ ಸಿಗ್ತಾ ಇದೆ. ಸೊ ಫಸ್ಟ್ ಟೈಮ್ ನಿನಗೆ ಬೈತಾ ಇಲ್ಲ ನಾನು ತಿನ್ನೋಕೋಣ ಅಂದರೆ. ಏನಾದ್ರು ತಿನ್ನೋಣ? ನೀರು ಬೇಕಾ ಗಾಯ್ಸ್? ತೋರ್ಸು ಇಲ್ಲಿ ನೋಡಿ ಗಾಯ್ಸ್, ನನಗೆ ಫ್ರೀಯಾಗಿ ಕೊಟ್ಟರು ಅವರು. ಅದೇ ನಂಗೆ ಆ್ಯಕ್ಚುಲಿ ಕಾಂಪ್ಲಿಮೆಂಟ್ರಿ ಎಲ್ಲ ಏನೂ ಇಲ್ಲ ಅಂತ ಅಂದು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಾನು ಇದನ್ನ 50 ಸತಿ ಕೇಳಿ, ಆ್ಯಕ್ಚುಲಿ ನನಗೆ ಇದು ಇಷ್ಟ ಆಯಿತು, ನಂಗೆ ಸ್ಟಿಕ್ ಬೇಕಿತ್ತು. ಅವ್ರು ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟರು. 50 ಸತಿ ಕೇಳಿ ಇಸ್ಕೊಂಡಿದ್ದಾರೆ. ನಾನು ಅವ್ರನ್ನ ಕೇಳಿಲ್ಲ, ಇವನ ಹತ್ರ ಹೇಳ್ತಾ ಇದ್ದೆ. ಅದನ್ನು ಅವ್ರು ಕೇಳಿಸ್ಕೊತಾ ಇದ್ರು ತಾನೇ. ನಾನು ಇವನ ಹತ್ರ ಹೇಳ್ತಾ ಇದ್ದೆ, ಖಂಡಿತ ಕೊಡ್ತೀರಾ, ಫ್ರೀಯಾಗಿ ಕೊಟ್ಬಿಡಿ, ಹಂಗೆ ಕೊಟ್ಬಿಡಿ, ಹಿಂಗೆ ಕೊಟ್ಬಿಡಿ ಅಂತಿದ್ದೆ. ಕೊಟ್ಟೇ ಬಿಟ್ರು ಅವರು. ನೋಡಿ, ಸೊ ನೀನು ಕೇಳಿದೆಲ್ಲ ಸಿಗ್ತಾ ಇದೆ. ಸೊ ನೀನು ಕೇಳಿದೆಲ್ಲ ಸಿಗೋ ಥರ ಆಗ್ತಾ ಇದೆ. ಯಾ, ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದೆ. ತಗೊಬೇಕು ಈ ಇಯರ್, ಏನಾದರೂ ತಗೊಬೇಕು ಅಂತ ಇತ್ತು. ಐಪ್ಯಾಡ್, ಆಮೇಲೆ 18 Pro Max ಕೂಡ ತಗೋತೀನಿ ನೆಕ್ಸ್ಟ್ ಮಂತ್ ಫಾರ್ ಶೋರ್. ಇಲ್ಲ ಅಂತ ಅನ್ಕೊಂಡೆ. 1,50,000 ಜಾಸ್ತಿ ಆಗುತ್ತೆ. 1,80,85 2,85 3 ಲಕ್ಷನ 2 ದಿನದಲ್ಲಿ ಖರ್ಚು ಮಾಡ್ತಾ ಇದ್ದಾಳೆ. ಒಟ್ನಲ್ಲಿ ತಗೋಬೇಕಂತ ಇದೆ ನಾನು. ಬಿಕಾಸ್ ಏನಕ್ಕೆ 18 Pro Max ತಗೋತಿದ್ದೀನಿ ಅಂತ ಅಂದ್ರೆ, ತಗೋಬೇಕು ಅಂತ ಅನ್ನಿಸ್ತಿದೆ ಅಂದ್ರೆ, ಅದು ಪಿಂಕ್ ಕಲರ್ ಇದೆ, ಬರ್ಗಂಡಿ. ಅದಕ್ಕಾದ್ರೂ ತಗೋಬೇಕು ಅಂತ ನೋಡಿ. ಬೇಕಾದ್ರೆ ನನ್ನ ಹತ್ರ 13 ಇರೋದು, ನನ್ನ ಹತ್ರ 13 ಇರೋದು, 17 Pro Max ತಗೊಂಡಿಲ್ಲ. ಯಾಕಂದ್ರೆ ನನ್ಗೆ ಆರೆಂಜ್ ಕಲರ್ ಒಂಥರ ಕಣ್ಣು ಕುಗ್ತಿತ್ತು ಅಂತ ಅನ್ನಿಸ್ತು. ಅದಕ್ಕೆ ಇವ್ನಿಗೆ ತಗೋ ನೀನ್ ತಗೋ ಅಂತ ಅಂದೆ. ಅವ್ನ್ ತಗೋಬಿಟ್ಟ, ನಂಗೆ ಅದು ಇಷ್ಟ ಆಗ್ಲಿಲ್ಲ. ಬಟ್ 18 Pro Max ನೋಡಿದಾಗ ಪಿಂಕ್ ಬರ್ಗಂಡಿ ಕಲರ್ ಇತ್ತು. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಶರು ಕೂಡ ತಗೊಳ್ಳಿ ಅಕ್ಕ ಅಂತ ಹೇಳಿದ್ರು, ಅದಕ್ಕೆ ತಗೋತಾ ಇದ್ದೀನಿ. ಗೈಸ್ ಆ್ಯಕ್ಚುಲಿ ಅದು ಬರೋಕ್ಕೆ ಇನ್ನು 8:30 8:45 ಆಗುತ್ತೆ ಅಂತ ಅಂದರು. ಸೊ ಏನಾದರೂ ತಿನ್ನೋಣ ಅಂತ ಬಂದ್ವಿ. ನಾವಿಲ್ಲಿ ಯಾವಾಗಲೂ ದಹಿ ಪುರಿ ಮತ್ತು ಮಸಾಲೆ ಪುರಿ ತಿಂತೀವಿ. ಅದನ್ನಂತೂ ನಾನು ನಿಜವಾಗ್ಲೂ ಮಿಸ್ ಮಾಡಿಕೊಂಡೆ. ಬಿಕಾಸ್ ನಾನು ಅಲ್ಲಿ ಎಲ್ಲೂ 2 ಮಂತ್ಸಿಂದ ಈ ಪಾನಿಪುರಿ ಮಸಾಲೆ ಪುರಿ ಇದನ್ನೆಲ್ಲ ತಿನ್ನೋಕ್ಕೆ ಹೋಗಿಲ್ಲ. ತಿನ್ಬೇಕಂತಾನೆ ಅನಿಸಿಲ್ಲ. ಅಂದರೆ ಒಬ್ಬಳೇ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಅಷ್ಟೊಂದು ಫ್ರೆಂಡ್ಸ್ ಕೂಡ ಅಲ್ಲೇನೂ ಆಗಿಲ್ಲ ನನಗಿನ್ನ. ಸೊ ಇಲ್ಲಿ ಬಂದಿದ್ದೀವಿ. ನನಗೆ ಇಲ್ಲಿ ಮಾಡೋ ದಹಿ ಪುರಿ ಮಸಾಲೆ ಪುರಿ ಅಂದರೆ ತುಂಬ ಇಷ್ಟ ಗೈಸ್. ಹೈದ್ರಾಬಾದಲ್ಲಿ ನಾನು ತಿಂದೇ ಇಲ್ಲ ಇಷ್ಟು ದಿವಸ ಆದ್ರೂ. ನೋಡಿ ಡಾರ್ಲಿಂಗ್ಸ್, ಇವಾಗ ತಿಂತಾಳೆ. ಸಮಾಧಾನ ಆಯ್ತು. 2 ತಿಂಗಳಾದ್ಮೇಲೆ ತಿಂತಾ ಇರೋದು ಡಾರ್ಲಿಂಗ್ಸ್ ಇವಳು ಇಲ್ಲಿ. ಖುಷಿ ಆಗ್ತಾ ಇದೆಯಾ ಡಾರ್ಲಿಂಗ್ಸ್? ನೋಡಿ ಹೆಂಗೆ ತಿಂತಾ ಇದ್ದಾಳೆ. 2 ತಿಂಗಳಾದ್ಮೇಲೆ ತಿಂತಾ ಇದ್ದಾಳೆ. ಬೆಂಗಳೂರಲ್ಲಿ ಇದ್ದಾಗ ಯಾವಾಗಲೂ ಬಂದು ತಿಂತಾ ಇದ್ಲು ಇಲ್ಲಿ. ಹೈದ್ರಾಬಾದ್ ಹೋದ್ಮೇಲೆ ಇದೇ ಫಸ್ಟ್ ಬಂದು ತಿಂತಾರೆ. ಎಷ್ಟೇ ತಿಂತ್ಯಾ? ಮಿಸ್ ಮಾಡ್ಕೊಂಡಿದ್ದೆ. ಆಯ್ತು ತಿನ್ನಪ್ಪ, ಬನ್ನಿ ನಾವು ಮಸಾಲೆ ತಿನ್ನೋಣ. ಎಲ್ಲಿದ್ಯಪ್ಪ? ಅದೇ ಸ್ಲಿಪ್ಪರ್ ತೊಗೋಬೇಕಂದ್ರಲ್ಲ. ನಾನು ಇವಾಗ ಹೊರಟೆ, ಬರ್ತೀಯಾ? ಹಂಗೆ ಅಮ್ಮನೂ ಬರುತ್ತೆ, ಬಟ್ಟೆ ತೊಗೊಳ್ಳೋಣ. ಬನ್ನಿ ತಗೊಳ್ಳಲ್ಲ, ಬಟ್ಟೆ ತೊಗೊಳಕ್ಕೆ ಹೋಗೋಣ ಎಲ್ಲ ಒಟ್ಟಿಗೆ. ಸರಿ, ನಾನು ಬಂದೆ ಇವಾಗ. ಓಕೆ ಸ್ಲಿಪ್ಪರು ಬಟ್ಟೆ ಎಲ್ಲ ಒಟ್ಟಿಗೆ ತೊಗೊಳ್ಳೋಣ. ಸರಿ, ಓಕೆ, ಬಾಯ್. ತಿಂತಾ ಇದ್ದೆ ಹೆಂಗೋ ನೆಮ್ಮದಿಯಾಗಿ. ನೀನು ಮಾತಾಡಿದ್ ನೋಡಿ ಹೋಗ್ತಾ ಇಲ್ಲ ಹೊಟ್ಟೆಗೆ. ಯಾಕೆ? ಕೊಡು, ನನಗೇನೆ ತಿನ್ಕೋತೀನಿ. ಅಲ್ಲ ಕಣೆ, ಒಂದು ಸೀರಿಯಸ್ ನೋಡು, ಹಬ್ಬಕ್ಕೆ ಹುಡುಗಿಯಾಗಿ ನೀನು ಮನೆಗೆ ಅಮ್ಮಂಗೆ ಬಟ್ಟೆ, ಅಪ್ಪನಿಗೆ ಸ್ಲಿಪ್ಪರು ಬನ್ನಿ ತಗೊಡ್ತೀನಿ ಅಂತ ಕರಿತಾ ಇದ್ದ. ನಾವುಗಳು ನೋಡು,
ಅದ್ರ ಬಗ್ಗೆ ನಮ್ಗೆ ಯೋಚನೆನೇ ಬಂದಿಲ್ಲ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಮ್ಮ ಮನೇಲಿ ನಮ್ಮ ಅಕ್ಕ ಬಾವ ಎಲ್ಲ ಟೈಮ್ಗೆ ಹಬ್ಬಕ್ಕೆ ಈ ಥರ ಎಲ್ಲ ಮಾಡೋದ್ರಿಂದ ಅದು ನನಗೆ ಯೋಚನೆ ಬಂದಿಲ್ಲ. ಅಮ್ಮಂಗೆ ಕೊಡಿಸ್ಬೇಕು ಅಥವಾ ಇರೋದೇ ಅಮ್ಮ ಅಷ್ಟೇ, ಅಕ್ಕನಿಗೇನು ಅಕ್ಕ ಆಬ್ವಿಯಸ್ಲಿ ಅವರೇ ನಮಗೆ ಕೊಡಿಸ್ಬೇಕು. ಬಟ್ ನಿನ್ನ ನೋಡಿ ಲೈಟಾಗಿ ಏನೋ ಒಂದು ಕಲಿಯೋದಿದೆ ತಿನ್ನೋದು ಬಿಟ್ಟು. ಅಪ್ನ ಟೈಮ್ ಬಿ ಆಗ ಮೇರೆ ದೋಸ್ತೋ, ನಮ್ಮ ಟೈಮು ಬರುತ್ತೆ, ಏನೋ ದೊಡ್ಡದಾಗಿ ಮಾಡೋಣ. ಏನೋ ಕೊಡಿಸ್ತೀಯ ನನಗೆ? ನಿಂಗೆ ಕೊಡಿಸ್ಲಿ, ನಾನು ಹೇಳಿದ್ದು ನಮ್ಮ ಅಮ್ಮಂಗೆ. ದೋಸ್ತು ಅಂದೆ? ದೋಸ್ತಾಗಿಲ್ಲ, ನಾನು ಹೇಳಿದ್ದು ದೋಸ್ತ್ರಿಗೆ ಹೇಳ್ತಿರೋದು. ನಮ್ಮ ಅಮ್ಮಂಗೆ ನಾನು ದೊಡ್ಡದಾಗಿ ಕೊಡ್ಸೋ ಟೈಮು ಬರುತ್ತೆ ಅಂತ. ಹಾಗೆ ಕೊಡ್ಸು ಒಳ್ಳೇದಾಗ್ಲಿ. ಬೇಡ ಅಂದ್ಬಿಟ್ಟು ತಿಂತಾ ಇದೆಯಾ? ಒಂದೇ ಒಂದು ಸ್ಪೂನು ನನಗೆ ಮಸಾಲೆ ಪುರಿ ಕೊಟ್ಟಿಲ್ಲ. ತಗೊಳಪ್ಪ, ಒಂಚೂರು ಐತೆ ನೋಡು ಲಾಸ್ಟಲ್ಲಿ ಆ ಬಟರ್ ವಾಟ್ ಇಸ್ ದಟ್ ಬಟರ್ ಫ್ರೂಟು ಅಷ್ಟೇ ಲಾಸ್ಟಲ್ಲಿ ಇಷ್ಟೇ ಕೊಟ್ಟ. ಅಮ್ಮ ಕಹಿ ಅಂತ ಆಯ್ತು, ಅದೇ ತಿನ್ಕೋ, ಹೆಂಗೋ ನನಗೆ ಹೋಗು. ತಿನ್ನಕ್ಕಾಯ್ತು. ಬೇಡ, ಇಷ್ಟೇ ಯಾರು ತಿಂತಾರೆ? ಹೋಗು, ಟೇಸ್ಟ್ ಮಾಡಿ ಹೋಗ್ಲಿ. ರೇಟ್ ಆಯ್ತು ನನಗೆ ಸೀರಿಯಸ್ಲಿ. ಪಾನಿಪುರಿ ಒಂದು ಪ್ಲೇಟ್ ತಗೋ. ಇಲ್ಲ ಬೇಕು ಸರ್, ನಂಗೆ ಬೇಡ, ನನಗೆ ಬೇಕು. ಲೇಟ್ ಆಯ್ತು ಕಣೆ. ನನಗೂ ಲೇಟ್ ಆಯ್ತು, ನಾನು ಹೋಗ್ಬೇಕೀಗ. ಇವ್ರೇನೋ ಆರಾಮಾಗಿ ಬರ್ತಾರೆ ನೋಡಿ, ಇಲ್ಲೇ ಆರಾಮಾಗಿ ಕೆಲಸ ಮಾಡ್ತಾರೆ. ನಮ್ಗೆ ಯಾರಪ್ಪ ಮಾಡಿಕೊಡೋರು? ಎಡಿಟರು ನಾವೇ, ಎಡಿಟು ಮಾಡಬೇಕು, ಕ್ಯಾಮ್ರಾಮ್ಯಾನು ನಾವೇ, ಶೂಟು ಮಾಡಬೇಕು, ಸ್ಕ್ರಿಪ್ಟ್ ರೈಟರು ನಾವೇ, ಯೋಚನೆನೂ ಮಾಡ್ಬೇಕು ಏನು ಮಾಡ್ಬೇಕಂತ. ಇದೆಲ್ಲ ಆದಮೇಲೆ ತಮ್ನೇಲೂ ನಾವೇ ಎಡಿಟ್ ಮಾಡಬೇಕು, ರೀಲ್ಸ್ ಶೂಟ್ ಮಾಡಬೇಕು, ರೀಲ್ಸ್ ಎಡಿಟ್ ಮಾಡಬೇಕು, ಆನ್ ಟೈಮ್ಗಳಿಗೆ ಪೋಸ್ಟ್ ಮಾಡಬೇಕು, ಬ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಎಲ್ಲಪ್ಪ ಎಲ್ಲ ಹೋಯ್ತಾ, ಇವತ್ತೆಲ್ಲ ಹೋಯ್ತಾ. ಇನ್ನೇನು ಹಾಳು ಮಾಡಿದ್ರಲ್ಲ ನಮ್ಮ ಕೆಲಸನ, ಒಂದು ದಿನದ ಕೆಲಸ ಹೋಯ್ತಾ. ಇವ್ರು ಮಾತ್ರ ಇಲ್ಲಿ ಎಲ್ಲಿ ಬೇಕಲ್ಲ ಲ್ಯಾಪ್ಟಾಪ್ ನಿಂಗೆ ಅಂದ್ಬಿಟ್ಟು ಕೆಲಸ ಮಾಡ್ಬೋದು. ಸುಮ್ಮನೆ ಇರು. ಹೋಗ್ಲಿ ಬಿಡು, ಯಾಕೆ ಚಿಂತೆ ಮಾಡ್ತೀವಿ? ಒಂದೊಂದು ದಿನ ಹಂಗಾಗುತ್ತೆ. ನನ್ನ ಡಾರ್ಲಿಂಗ್ಸ್ಗೆ ಎಷ್ಟು ಬೇಜಾರಾಗಿರುತ್ತೆ. ಅಯ್ಯೋ ಯಾರು ನಿನಗೆ ಯಾರು ಮಿಸ್ ಮಾಡ್ಕೋತಿರ್ತಾರೆ ಹೇಳು? ಇಡೀ ಕರ್ನಾಟಕನೇ ನನ್ನ ಮಿಸ್ ಮಾಡ್ಕೋತಾರೆ. ಅದೇ ರೈಟ್ ನಾವು ಒಂದು 2,000 3,000 ಜನ ಯೂಟ್ಯೂಬಲ್ಲಿ ಮಿಸ್ ಮಾಡ್ಕೋತಾ ಇರ್ತಾರೆ, ಒಂದು 4-5 ಲಕ್ಷ ಜನ ಇನ್ಸ್ಟಾಗ್ರಾಮಲ್ಲಿ ಮಿಸ್ ಮಾಡ್ಕೋತಾ ಇರ್ತಾರೆ. ಒಂದು ಸ್ವಲ್ಪ ದಿನದಲ್ಲಿ ಇಡೀ ಕರ್ನಾಟಕ ಮಿಸ್ ಮಾಡ್ಕೋತಾರೆ ಫಸ್ಟ್ ಶೋ. ಹಾಗೆ ಇದರ ಬದಲು 7-8 ವರ್ಷ ಇರೋ ಥರ ಏನಿಲ್ವಾ? ಅವ್ರು ಯಾಕೆ ನೀನು ಹಿಂಗೆ ಕಳಿಸ್ತಾರೆ? 2 ತಿಂಗ್ಳಿಗೆ ಒಂದ್ಸಲ ಈ ಥರ ರಜೆ ಕೊಟ್ಟು. ನಾನು ವರ್ಕ್ ಫ್ರಮ್ ಹೋಮೇ ತಗೊಂಡಿದ್ದೀನಿ ಅಕ್ಷಯ್. ನಾನು ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀನಿ. ನೀನೆಲ್ಲ ಹೋಗ್ತೀಯ, ನಾನು ಅಲ್ಲೇ ಬಿಡ್ತೀನಿ. ಬಾ ನೀನು ಬಾ, ಸಮಸ್ಯೆ ಇಲ್ಲ. ಅಲ್ಲಿ ತಿನ್ನಕ್ಕೆ ಹೋಗ್ಬೇಕು ಬಾ, ಇಲ್ಲಿ ತಿನ್ನಕ್ಕೆ ಹೋಗ್ಬೇಕು ಬಾ, ಅದು ತಿನ್ನೋಣ ಇದು ತಿನ್ನೋಣ, ನೋಡಿ ಈ ಥರ ಐಪ್ಯಾಡ್ ತೊಗೋಬೇಕು ಬಾ ಅಂತ ಅರ್ಧ ದಿನ ವೇಸ್ಟ್ ಮಾಡಿಸ್ತಲ್ಲ ನಂದು. ಬರುತ್ತೆ ಇರು, ಇನ್ನು 5 ನಿಮಿಷ ಬರುತ್ತೆ. ಯಾಕೆ ಹಂಗೆ ಮಾಡ್ತೀಯ? ನನಗೆ ಡಿಸ್ಟರ್ಬ್ ಮಾಡಬೇಡ, ಕೆಲಸ ಮಾಡ್ತಾ ಇಲ್ವಾ? ಭಯ ಆಗುತ್ತೆ ನನಗೆ. ಅಂತೂ ಇಂತೂ ಬಂತು ಡಾರ್ಲಿಂಗ್ಸ್ ನೋಡಿ. ಐಪ್ಯಾಡ್ ಬರ್ತಿದಂಗೆ ಕೆಲಸನೇ ಅರ್ಧಕ್ಕೆ ನಿಲ್ಲಿಸಿ ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲ, ಓಪನ್ ಇಟ್. ಕಂಗ್ರ್ಯಾಚುಲೇಷನ್ಸ್ 2026. ಓಕೆ, ಎಲ್ಲ ವಿಡಿಯೋಸಲ್ಲೆಲ್ಲ ನೋಡ್ತಿರ್ತಲ್ಲ, ಓಪನ್ ಮಾಡೋ ತಕ್ಷಣ ಬಿಡಿಸ್ಬಿಡ್ತಾರಲ್ಲ, ಅದಕ್ಕೆ ಭಯ ಆಯಿತು ನನಗೆ. ಬಟ್ ಆಯ್ತು, ನಿಧಾನಕ್ಕೆ ಓಪನ್ ಆ ಥರ ಬಿಡಿಸಿ ನೋಡು ಒಂದ್ಸಲ. ವಾರಂಟಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ವ್ಯಾರಂಟಿನೂ ತೊಗೊಬಿಟ್ಟಿದೆ ಅಲ್ವಾ? ವ್ಯಾರಂಟಿ ಕೂಡ ತೊಗೊಬಿಟ್ಟಿದ್ದಾಳೆ ಡಾರ್ಲಿಂಗ್ಸ್. ಓಕೆ, ಲೆಟ್ಸ್ ಸಿ ಹೇಗಿದೆ ಅಂತ. ಈ ಅನ್ಬಾಕ್ಸಿಂಗ್ ನಾಳೆ ಮಾಡಿದ್ರೆ, ಅನ್ಬಾಕ್ಸಿಂಗ್ ಸಪ್ರೇಟ್ ವಿಡಿಯೋ ಹೇಳಿದ್ದು. ಅನ್ಬಾಕ್ಸಿಂಗ್ ಮಾಡೋಣ ಅಂತ, ನಾಳೆ ಮಾಡೋಣ. ಓಕೆ, ಓಕೆ ಡಾರ್ಲಿಂಗ್ಸ್, ಅಂತೂ ಇಂತೂ ಐಪ್ಯಾಡ್ನ ತೊಗೊಂಡಿದ್ದಾರೆ ರಿಚ್ ಕಿಡ್ಸ್ಗಳು. ನೋಡಿ ತೊಗೊಂಡು ಹೆಂಗೆ ಇಟ್ಕೊಂಡಿದ್ದಾರೆ. ಇನ್ನೇನಮ್ಮ ಐಪ್ಯಾಡ್ ಆಯ್ತಲ್ಲ, ಹೆಂಗೆ ನಾವು ಬೆಂಕಿ ಬಿಡಮ್ಮ. ನೀನು ತಗೋಬೇಕು ಅಂತ ಹೋಗಿಲ್ಲ, ಸುಮ್ಮನೆ ಹೋಗಿದ್ದು ತಗೊಂಡ್ವಿ. ತಗೋಬೇಕು ಅಂತ ಹೋಗಿಲ್ಲ, ಸುಮ್ಮನೆ ಹೋಗಿದ್ದು, ಆದ್ರೆ ತಗೋಬಿಟ್ಟಿದ್ದಾಳೆ. ಇನ್ನು ತಗೊಳ್ಳೇಬೇಕು ಅಂತ ಹೋದ್ರೆ ಬೇರೆ ಏನೇನು ತಗೊಳ್ಳಲ್ಲ. ದಯವಿಟ್ಟು ಹಂಗೆ ನೀನು ತಗೊಳ್ಳೇಬೇಕು ಅಂತ ಹೋಗ್ಬೇಕಾರೆ ನನ್ನ ಬಿಟ್ಬಿಟ್ಟು ನನ್ನ ಮಾತ್ರ ಕರಿಬೇಡ, ನಾನು ಬರೋಕ್ಕಾಗಲ್ಲ. ಆಕ್ಚುಲಿ ಈ ತರ ಶಾಪಿಂಗ್ಸ್ ಎಲ್ಲ ಆಯ್ತು ಇವತ್ತು ತುಂಬಾ ನಿಂತಿದ್ದಾಗೋಯ್ತು ಡಾರ್ಲಿಂಗ್ಸ್. ಆ್ಯಂಡ್ ಇವತ್ತು ವ್ಲಾಗ್ನ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ಭಾರಿ ಬೇಜಾರಾಗ್ತಾ ಇದೆ. ಫಸ್ಟ್ ಪಾಯಿಂಟು. ಎರಡನೇದು ರೀಲ್ನ ಹಾಕೋಕ್ಕಾಗಿಲ್ಲ. ಎರಡನೇ ಪಾಯಿಂಟು ಬೇಜಾರಾಗ್ತಾ ಇರೋದು ಬಿಕಾಸ್ ಆಫ್ ಹರ್. ಅವ್ರು ಪೋಸ್ಟ್ ಮಾಡ್ಬೋದು. ಹೌದು ಮೇಡಮ್,
ರೀಲ್ಸ್ ನಾವು ನೋಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತೀರಾ. ಇಷ್ಟ ಆಗುತ್ತಾ ಮೇಡಮ್? ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ. ಅಕ್ಷಯ್ ಫ್ಯಾನ್ಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ thanks sir. ನೀವೆಲ್ಲ ನೋಡಿ ಇಷ್ಟಪಟ್ಟಿರೋದಕ್ಕೆ ನಮ್ಗೆ ಇವತ್ತು ಈ ನೇಮು ಫೇಮಸ್ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಹೌದಾ ಮೇಡಮ್, ನಿಮ್ಮ ಹೆಸರು? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮನ್ನು ಮೀಟ್ ಮಾಡಿ. ನಿಮ್ಮ ಹೆಸರು ಮೇಡಮ್? ಖುಷಿ ಆಯ್ತು ಮೇಡಮ್. ಖಂಡಿತ ಮೇಡಮ್. ಟಿರಾಮಿಸು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ Okay. ವೆರಿ ಲಿಟಲ್ ಬಿಸ್ನೆಸ್. ಎಲ್ಲರೂ ಶೇರ್ ಮಾಡಿ ಅಂಡ್ ಸ್ಟಿಲ್ ನಾಟ್ ಟೇಸ್ಟ್ ನೋಡಿ. ಎಲ್ಲಿದೆ ನಿಮ್ದು? ಇಲ್ಲ, ವಿ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಎಲ್ಲಿ ಇಡೋದು ಅಂತ. ಎಲ್ಲಿ ಇಡೋದು ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರಾ? ಓಕೆ ಓಕೆ. ಒನ್ಸ್ ನೀವು ಎಲ್ಲಿ ಇಡ್ತೀರಾ ಅಂತ ಹೇಳಿ, ಅವಾಗ ಖಂಡಿತ ನಾನೇ ಬಂದು ಪ್ರಮೋಷನ್ ಮಾಡ್ಕೊಡ್ತೀನಿ. ಡೆಫಿನೆಟ್ಲಿ ಮಾಡ್ಕೊಡ್ತೀನಿ. ಟೂ ಫ್ಲೇವರ್ಸ್. ಹೌದಾ? ಡೆಫಿನೆಟ್ಲಿ ಮೇಡಮ್. ನನ್ನ ಅಕೌಂಟಿಗೆ ಮೆಸೇಜ್ ಮಾಡಿ ನೀವು ಎಲ್ಲಿ ಇಡ್ತೀರಾ ಅಂತ ಪ್ಲಾನ್ ಆದ್ಮೇಲೆ ನಾನೇ ಬಂದು ಪ್ರಮೋಷನ್ ಮಾಡ್ಕೊಡ್ತೀನಿ. ನಾನೇ ವಿಡಿಯೋ ಮಾಡ್ಕೊಡ್ತೀನಿ. ನೀವಿಂದು ನಮ್ಮ ವಿಡಿಯೋಸ್ನ ನೋಡಿರೋದಕ್ಕೆ ನಾವು ನಿಮ್ಗೆ ಮಾಡಿದೆ ಇನ್ನು ಯಾರಿಗೆ ಮಾಡೋದು? ತುಂಬಾ ಚೆನ್ನಾಗಿ ಮಾಡ್ತೀರಾ. ನೋಡಿ ಲೈಕ್ ಮಾಡ್ತೀವಿ. ಹೌದಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. Subscribe ಮಾಡ್ಕೊಂಡಿದ್ದೀವಿ ನನಗೆ ತುಂಬಾ ಖುಷಿ ಆಯ್ತು. Thank you sir. ಹೇಳಿ ಮರೀದೆ ನನಗೆ ಮೆಸೇಜ್ ಮಾಡಿ, ನಾನೇ ಬಂದು ಮಾಡ್ಕೊಡ್ತೀನಿ. ಒಳ್ಳೇದಾಗ್ಲಿ. ಈ ತಿಮ್ಮರಿಷ್ಟು ದೊಡ್ಡ ಶಾಪ್ ಆಗಿ ಬೆಳೀಲಿ. ಥ್ಯಾಂಕ್ ಯು. ಡಾರ್ಲಿಂಗ್ಸ್, ನೋಡಿ ತಿರಮಿಸು. ನಾನು ತಿರಮಿಸು ತಿನ್ಬೇಕಂತ ಅನ್ಕೊಂತಾನೆ ಇದ್ದೆ ರೋಡಲ್ಲಿ ಹೋಗ್ಬೇಕಾದ್ರೆಲ್ಲ ಬೋರ್ಡ್ ನೋಡಿದಾಗ, ಬಟ್ ತಿನ್ನಕ್ಕಾಗಿರ್ಲಿಲ್ಲ. ಆದರೆ ಇವತ್ತು ನೋಡಿ ಏನು ಕೋಇನ್ಸಿಡೆನ್ಸ್, ಅಕ್ಕವರು ಐಪ್ಯಾಡ್ನ ಬೇರೆ ತಗೊಂಡಿದ್ದಾರೆ. ತಗೊಂಡು ಆಚೆ ಬರ್ತಿದ್ದ ಹಾಗೆ ನನ್ನನ್ನು ಇಷ್ಟಪಡೋರು ಅವರ ಕೈಯಾರೆ ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ ತಿರಮಿಸುನ. ನನ್ಗೆ ಖುಷಿ ಆಗೋಯ್ತು. ವಾವ್! ಫಸ್ಟು ತಿರಮಿಸು ಅನ್ನೋದು ಅಲ್ಲಲ್ಲ, ಸೆಕೆಂಡ್ ತಿರಮಿಸು ಅನ್ನೋದು. ಫಸ್ಟು ನನ್ನನ್ನು ಇಷ್ಟಪಡೋರು ಬಂದು ಮಾತಾಡ್ಸಿದ್ದಾರೆ ಅಂತ. ಆ್ಯಂಡ್ ಅದರಲ್ಲೂ ಅಮ್ಮ ಅವರು ಬಂದು ಮಾತಾಡಿದ್ದು. ಅವ್ರು ನಿನ್ನ ವೀಡಿಯೋಸ್ನ ತುಂಬ ನೋಡ್ತೀನಿ ಕಣಪ್ಪ, ನೀನು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಆಶೀರ್ವಾದ ಇದೆಯಲ್ಲ, ಅದಕ್ಕಿಂತ ಇನ್ನೇನು ಬೇಕು ಡಾರ್ಲಿಂಗ್ಸ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಈ ಆಶೀರ್ವಾದನೇ ನಮ್ಮನ್ನು ಕಾಯ್ತಾ ಇರೋದು, ಇಷ್ಟು ಎತ್ತರಕ್ಕೆ ಬೆಳೆಸ್ತಾ ಇರೋದು ಅನ್ಸುತ್ತೆ. ಎಷ್ಟು ಟ್ಯಾಲೆಂಟ್ ಇರೋ ವ್ಯಕ್ತಿ ನಾವು ತಿರುಗಿಸೋ ನಮ್ಗೆ ಅಭಿಪ್ರಾಯ ತಿಳಿಸ್ತಾ ಇದಾರಲ್ಲ, ನನಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ಸಂತೋಷ ಆಗ್ತಾ ಇದೆ. ನನಗೂ ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಏನ್ ಡಿಪ್ರೆಷನ್ ಇನ್ನೂ ಹೊರಟೋಗುತ್ತೆ ಸರ್. ನೀವು ನೋಡ್ತಾ ಇದ್ರೆ ನನಗೆ ಏನಾದ್ರು ಪ್ರಾಬ್ಲಮ್ಸ್ ಇರ್ಲಿ ಮನೇಲಿ, ನಿಮ್ ನೋಡ್ಬಿಟ್ರೆ ಆಟೋಮೆಟಿಕಲಿ ನಗು ಬಂದ್ಬಿಡುತ್ತೆ. ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿಯಿಂದ ನಮಗೆ ಈ ಯಶಸ್ಸಾಗಲಿ, ನೇಮ್ ಆಗಲಿ ಸಿಗ್ತಾ ಇದೆ. ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ದೊಡ್ಡ ದೊಡ್ಡ ಸಿನಿಮಾಗಳಲ್ಲೆಲ್ಲ ನೀವು ಹೋಗಿ ಜಾಯ್ನ್ ಆಗೋದು ಮಾಡ್ಬೇಕು ಸರ್. ನೀವು ಆಶೀರ್ವಾದದಿಂದ ಆಗಿ. ಸೊ ಡಾರ್ಲಿಂಗ್ಸ್, ಇವ್ರ ಅಡ್ರೆಸ್ನ ನಾನು ಇವರು ಹೇಳಿದಾಗ ನಾನೇ ಹೋಗಿ ವಿಡಿಯೋ ಮಾಡ್ಕೊಡ್ತೀನಿ. ಮತ್ತೆ ಖಂಡಿತ ಮಿಸ್ ಮಾಡದೆ ಅಲ್ಲಿ ಹೋಗಿ ತಿರಮಿಸ್ಸನ್ನ ಟೇಸ್ಟ್ ಮಾಡಿ. ಹಾಂ, ಓಕೆ. ಇಷ್ಟ ಆಯ್ತು ಇವತ್ತಿನ ಕತೆ. ಐಪ್ಯಾಡ್ ಮತ್ತು ತಿರಮಿಸ್ಸು ಜೊತೆಗೆ ಆ್ಯಂಡ್ ಈ ಡುಮ್ಮಿ ಜೊತೆಗೆ ಕೂಡ. ಓಕೆ, ಏನಂತ ಅಂದ್ರೆ ನನಗೇನು ಖುಷಿ ಆಗುತ್ತೆ ಅಂತ ಅಂದರೆ, ಖುಷಿ ಮತ್ತು ಇನ್ನೊಂದು ಏನಂತ ಅಂದರೆ ಆಶ್ಚರ್ಯ ಆಗುತ್ತೆ. ಅಂದರೆ ನಮ್ಮ ಥರ ಯಂಗ್ ಜನ್ರೇಷನ್ ಅವರೆಲ್ಲ ಮೊಬೈಲು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅವೆಲ್ಲ ನೋಡೋದು ಕಾಮನು. ಆಂಟಿ ಇದಾರಲ್ವಾ, ಆಂಟಿ ಕೂಡ ಬಂದ್ಬಿಟ್ಟು ತುಂಬ ಜನ ಆಂಟಿದಿರೋ ಅಂದರೆ ಅಮ್ಮಂದಿರು ಫ್ಯಾನ್ಸು ಇವನಿಗೆ ಇರೋದು. ಅವರೆಲ್ಲ ಸಿಕ್ಕಿದಾಗೆಲ್ಲ ಹೇಳ್ತಿರ್ತಾರೆ ನಿಮ್ಮದು ವೀಡಿಯೋಸ್ ನೋಡ್ತೀನಿ ಅಂತ. ನನಗೆ ಶಾಕ್ ಆಗುತ್ತೆ ಒಂದು ಕಡೆ. ಓ, ಇವರು ನೋಡ್ತಾರಲ್ಲ ಅಂತ. ಅಂದರೆ ಆ ಏಜ್ ಗ್ರೂಪ್ ಅವರು 40+ ಅವ್ರು ಕೂಡ ಇಷ್ಟಪಡ್ತಾರೆ ಅಕ್ಷಯ್ ವಿಡಿಯೋ. ಸೊ ಗ್ರೇಟ್. ಆ ಥರ ಆಡಿಯನ್ಸ್ನ ಪುಲ್ ಮಾಡೋದು ತುಂಬ ಕಷ್ಟ ಗೈಸ್. ನಮ್ಮ ಥರ ಯಂಗ್ಸ್ಟರ್ಸ್ನೆಲ್ಲ ಪುಲ್ ಮಾಡ್ಬೋದು, ಬಟ್ ಆ ಏಜ್ ಗ್ರೂಪ್ ಆಡಿಯನ್ಸ್ನ ಪುಲ್ ಮಾಡೋದು ತುಂಬ ಕಷ್ಟ. ಸೊ ಇವನು ಮಾಡಿದ್ದಾನೆ. ಗ್ರೇಟ್. ಗ್ರೇಟ್ ಅನ್ನೋದಕ್ಕಿಂತ ಅವ್ರು ಅಷ್ಟು ಇಷ್ಟಪಟ್ಟು ಅವ್ರು ಖುಷಿ ಪಡ್ತಾರಲ್ವಾ, ಆ ಖುಷಿನೇ ನಮ್ಮನ್ನ ಇನ್ನೂ ಅಷ್ಟೇ ಜಾಸ್ತಿ ಹೇಳೋಕ್ಕಾಗಲ್ಲ. ಅವರು ಎಲ್ಲರೂ ಇಲ್ಲಿರ್ತಾರೆ ನಮ್ಮ ಇಷ್ಟಪಡೋರೆಲ್ಲ. ಸೊ ಓಕೆ ಡಾರ್ಲಿಂಗ್ಸ್, ಇವತ್ತಿನ ವ್ಲಾಗ್ ಮುಗಿಸೋಣ. ತುಂಬ ಆಗೋಯ್ತು. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಸಿ ಯು, ಲವ್ ಯು, ಬಾಯ್.